ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಾಲಾ ಶಿವಪ್ರಕಾಶ್. ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಲಾ ಮನೆ ಅಂಗಳ. ಇವತ್ತು ನಾನು ಒಂದು ಸ್ನ್ಯಾಕ್ಸ್ ಮಾಡೋದನ್ನು ಹೇಳ್ಕೊಡ್ತೀನಿ. ಇದು ತುಂಬ ಡಿಫ್ರೆಂಟ್ ಆಗಿದೆ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂಥರ ಹೊಸ ರೆಸಿಪಿ ಇದು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಅದನ್ನು ಹೇಗೆ ಮಾಡೋಣ ಅಂತ ನೋಡೋಣ. ಅದಕ್ಕೆ ನಾನು ತೊಗೊಂಡಿರೋದು 2 ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಒಂದು 2 ರಿಂದ 3 ಆಲೂಗಡ್ಡೆ ತೊಗೊಂಡಿದ್ದೀನಿ, ಸ್ವಲ್ಪ ಪನ್ನೀರು, ಬೆಣ್ಣೆ, ಆಮೇಲೆ ಚಾಟ್ ಮಸಾಲ, ಹಾಗೆ ಚಿಲ್ಲಿ ಫ್ಲೇಕ್ಸ್, ಮತ್ತು ಇದು ಏನು ಆರಿಗ್ಯಾನೋ, ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ, ಹಾಗೆ ಚೀಸ್ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ಇದು ಚೀಸಿ ಸ್ಟಫ್ಡ್ ಕ್ಯಾಪ್ಸಿಕಮ್ ಅಂದ್ಬಿಟ್ಟು. ಸೊ ಹಾಗಾಗಿ ಚೀಸ್ ತೊಗೊಂಡಿದ್ದೀನಿ. ಜೊತೆಗೆ ನಾನು ಇದಕ್ಕೆ ಖಾರಕ್ಕೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಒಂದು ಚಿಟಿಕೆ ಹಳದಿ ಪುಡಿ ಯೂಸ್ ಮಾಡ್ತೀನಿ ನಾನು ಇದಕ್ಕೆ. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ನಾನು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಟೊಮೆಟೊ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ನ ಅರ್ಧ ಭಾಗ ಮಾಡಿಕೊಂಡು ಅದರೊಳಗಡೆ ಬೀಜ ಎಲ್ಲ ತೆಗೆದು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಆಲೂಗಡ್ಡೆನ ನಾನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಟಿದ್ದೀನಿ ನಾರ್ಮಲಾಗಿ. ಅದು ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಅದನ್ನು ನಾವು ಮ್ಯಾಶ್ ಮಾಡಿ ಯೂಸ್ ಮಾಡ್ಕೋತೀವಿ. ಜೊತೆಗೆ ಬೆಣ್ಣೆ ತೆಗೆದಿಟ್ಟಿದ್ದೀನಿ, ಹಾಗೂ ಪನ್ನೀರು ನಾನು ಜಸ್ಟ್ ಒಂದು ಕ್ಯೂಬಷ್ಟು ತೊಗೋತೀನಿ. ಅದನ್ನು ಒಂದು ಸ್ವಲ್ಪ ಗ್ರೇಟ್ ಮಾಡಿ ಹಾಕ್ಕೊಳ್ಳೋದಷ್ಟೇ. ಗ್ರೇಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಒಲೆ ಹಚ್ಚಿ ಅದಕ್ಕೆ ಬೆಣ್ಣೆ ಹಾಕ್ಕೊಳ್ಳೋಣ. ಬೆಣ್ಣೆ ಹಾಕ್ಕೊಂಡು ಅದಕ್ಕೆ ಈಗ ಬೆಣ್ಣೆ ಒಂದು ಸ್ವಲ್ಪ ಕಾಯ್ತಿದ್ದಂಗೆನೇ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೋದು ಬೇಕಂದವರು, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೋಬೋದು. ಇದು ತುಂಬ ಈಸಿ. ಲೆಸ್ ಆಯಿಲ್ ಯೂಸ್ ಮಾಡ್ತೀವಿ, ಆಯಿಲ್ ಯೂಸೇ ಮಾಡಲ್ಲ, ಲೆಸ್ ಇದು ಕಂಟೆಂಟು. ಈರುಳ್ಳಿ ಹಾಕಿ ಸ್ವಲ್ಪ ಅದನ್ನು ಬಾಡ್ಸೋಕ್ಕೆ ಬಿಡಬೇಕು. ಅದಾದಮೇಲೆ ಟೊಮೆಟೊ ಹಾಕಿ 2 ಬೇಯೋದಕ್ಕೆ ಒಂಚೂರು ಉಪ್ಪು ಹಾಕ್ತೀನಿ. ಜೊತೆಗೆ ಒಂದು ಚಿಟಿಕೆ ಅರಿಶಿನ ಪುಡಿ, 1 ಸ್ಪೂನ್ ಗರಂ ಮಸಾಲ, ಮತ್ತು ಸ್ವಲ್ಪ ಅಚ್ಕಾರದ ಪುಡಿ, ಇಷ್ಟು ಕೂಡ ಹಾಕಿ ಅದನ್ನು ನಾನು ಚೆನ್ನಾಗಿ ಟಾಸ್ ಮಾಡ್ತೀನಿ. ಆಮೇಲೆ ಬೆಂದಿರೋಂಥ ಆಲೂಗಡ್ಡೆನ ತಗೊಂಡು ಅದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಕೊತ್ತಂಬರಿನೂ ಮೇಲೆ ಹಾಕ್ತೀನಿ. ಕೊತ್ತಂಬರಿ ಮೇಲೆ ಹಾಕಿ ಜೊತೆಗೆ ತುರಿದಿರೋ ಪನ್ನೀರನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋತೀನಿ. ಇದೊಂಥರ ತುಂಬ ಡಿಫ್ರೆಂಟ್ ಇದೆ. ಇದನ್ನು ನಾವು ಓವನಲ್ಲಿ ಕೂಡ ಮಾಡ್ಬೋದು, ಹಾಗೆ ತವಾ ಮೇಲೆ ಕೂಡ ಇಟ್ಕೊಂಡು ಮಾಡ್ಬೋದು. ಆದರೆ ನಿಮಗೆ ಓವನಲ್ಲಿ ಮಾಡಿದ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ, ತವಾ ಟೇಸ್ಟ್ ಡಿಫ್ರೆನ್ಸ್ ಬರುತ್ತೆ. ಈಗ ನಾನು ಇದ್ರ ಜೊತೆಗೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಒಂದು ಸ್ವಲ್ಪ ಆರಿಗ್ಯಾನೋ, ಜೊತೆಗೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಯಾಕಂದರೆ ಆಲೂಗಡ್ಡೆಗೆ ಹಾಕಿದ್ದೆ ನೋಡಿ ಹಾಕ್ಕೋಬೇಕು, ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಟಾಸ್ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಈ ಕಟ್ ಮಾಡಿಟ್ಟಿರುವಂತಹ ಕ್ಯಾಪ್ಸಿಕಮ್ಗೆ ತೊಗೊಂಡು ಆ ಸ್ಟಫಿಂಗ್ಸ್ನ ತುಂಬಿಟ್ಟು ಅದ್ರ ಮೇಲ್ಗಡೆ ಚೀಸ್ ಹಾಕಿಡೋಣ. ಹಾಗೆ ಅದನ್ನು ಆಯಿಲಿಂದ ಬ್ರಷ್ ಮಾಡಿಟ್ಟಿರ್ತೀನಿ, ಯಾಕಂದರೆ ಆಯಿಲ್ ಮೇಲೆ ಸ್ಮಿಯರ್ ಇದ್ದರೆ ನಮಗೆ ಬೇಕಾದ್ರೂ ಚೆನ್ನಾಗಿರುತ್ತೆ. ನಾನು ಬೇಕಿಂಗ್ನ ಕನ್ವೆಕ್ಷನಲ್ಲಿಟ್ಟು ಆಲ್ಮೋಸ್ಟ್ 200 ಡಿಗ್ರಿಯಲ್ಲಿ 10 to 12 ಮಿನಿಟ್ಸ್ ನಾವು ಅದನ್ನು ಬೇಕ್ ಮಾಡಬೇಕಾಗತ್ತೆ. ಆವಾಗ ನಮಗೆ ಕರೆಕ್ಟಾಗಿ ಬೇಕಾಗಿರೋದು ಸಿಗುತ್ತೆ. ಓವನ್ ಇಲ್ಲ ಅಂದರೆ ಬೇಜಾರಿಲ್ಲ, ಅದನ್ನು ನಾವು ಪ್ಯಾನ್ ಮೇಲೆ ಕೂಡ ಮಾಡ್ಕೋಬೋದು. ಅದೇ ರೀತಿ ಸಿಮ್ಮಲ್ಲಿ ಇಟ್ಬಿಟ್ಟು ಮೇಲ್ಗಡೆ ಮುಚ್ಚಿಟ್ಬಿಟ್ಟು ನಾವು ಲಿಡ್ನ ಅದನ್ನು ನಾವು 10 ಮಿನಿಟ್ಸ್ ನಾವು ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನೀವು ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯವರೆಲ್ಲ ತುಂಬ ಇಷ್ಟಪಡ್ತಾರೆ, ಮತ್ತೆ ಮತ್ತೆ ಮಾಡಿಕೊಡು ಅಂತ ಕೇಳ್ತಾರೆ. ಮತ್ತು ನಾನು ಇದೇ ಸ್ಟಫಿಂಗ್ನ ನಾನು ರೋಲ್ಗೆ ಕೂಡ ಯೂಸ್ ಮಾಡಿದ್ದೀನಿ, ಅದಕ್ಕೆ ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿ. ನೀವು ಎಲ್ಲ ಟ್ರೈ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.